ಹೊಳೆನರಸೀಪುರ ಪಟ್ಟಣದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಗುರುವಾರ ರಾತ್ರಿ ಶ್ರೀ ಹನುಮಂತೋತ್ಸವ ವೈಭವದಿಂದ ನಡೆಯಿತು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಮೂಲ ಮೂರ್ತಿಗೆ ಪಂಚಾಮೃತ ಅಭಿಷೇಕ, ಅರ್ಚನೆ, ವಿಶೇಷ ಅಲಂಕಾರ ಹಾಗೂ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಯುಗಾದಿ ಹಬ್ಬದ ಪ್ರಯುಕ್ತ ಶ್ರೀ ಉತ್ತರಾದಿಮಠ ಸಮರ್ಪಿಸುವ ವಜ್ರಗಳಿಂದ ನಿರ್ಮಿಸಿರುವ ವಿಶೇಷ ಆಭರಣಗಳಿಂದ ಶ್ರೀಸ್ವಾಮಿಯ ಮೂರ್ತಿಯನ್ನು ಅಲಂಕರಿಸಿ ನಿತ್ಯಾರಾಧನೆ, ಬಲಿಪ್ರದಾನ, ಕೃಷ್ಣಗಂಧೋತ್ಸವ ನಡೆಸಿದ ನಂತರ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಗೋಧೋಳಿ ಲಗ್ನದಲ್ಲಿ ಜರುಗುವ ಶ್ರೀ ಹನುಮಂತೋತ್ಸವ ಪ್ರಯುಕ್ತ ವಿವಿಧ ಪುಷ್ಪಗಳಿಂದ ವಿಶೇಷವಾಗಿ ಅಲಂಕರಿಸಿದ್ದ ಶ್ರೀಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ರಥಬೀದಿಯಲ್ಲಿ ಉತ್ಸವ ನಡೆಸಿದ ನಂತರ ಶ್ರೀ ಹನುಮಂತ ಮೂರ್ತಿಯ ಮೇಲೆ ಶ್ರೀಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಯಿತು. ಕಡ್ಲೆಕಾಯಿಯನ್ನು ದೇವರ ಮೂರ್ತಿಯ ಮೇಲೆ ಎರಚುತ್ತಾ ಶ್ರೀಸ್ವಾಮಿ ಅಡ್ಡೆಯನ್ನು ಹೊತ್ತ ನೂರಾರು ಭಕ್ತರು ಹನುಮಂತನ ಮೂರ್ತಿಯನ್ನು ಮೆರೆಸುತ್ತಾ ರಥಬೀದಿಯಲ್ಲಿ ಸಾಗಿದರು. ಉತ್ಸವದಲ್ಲಿ ಭಾಗಿಯಾಗಿದ್ದ ಸಾವಿರಾರು ಭಕ್ತರು ಕಡ್ಲೆಕಾಯಿಯನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿದರು. SLNC ಸಂಘದ ಯುವಕರು ಪೂಜಾ ಮಹೋತ್ಸವವನ್ನು ಆಚರಿಸಿಕೊಂಡು ಬರುತ್ತಿದ್ದು, ಪುರಸಭಾ ಮಾಜಿ ಸದಸ್ಯ HK ಗಂಗಾಧರ ಉರ್ಫ್ ಕ್ಯಾಪ್ಟನ್ ಗಂಗಾಧರ, ಪುರಸಭಾ ಮಾಜಿ ಅಧ್ಯಕ್ಷ HK ಪ್ರಸನ್ನ, ಪತ್ರಕರ್ತರ ಸಂಘದ ಅಧ್ಯಕ್ಷ ವೆಂಕಟೇಶ್, ಚೆಲುವರಾಜು, ಪ್ರವೀಣ್, ರಾಘವೇಂದ್ರ, ರಾಜು, ಚೆಲುವ, ಗುರು, ಮಹೇಶ್, ಸುಬ್ಬು, ಬಾಬು, ರಾಜೇಶ್, ಸುನಿಲ್, ಮಧು, ಅಭಿ ಸೇರಿದಂತೆ ಸಾವಿರಾರು ಭಕ್ತರು ಹನುಮಂತೋತ್ಸವದಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು.